ಉತ್ಕರ್ಷ್ ಅವರೇ, ರಿಯಲ್ ಅಂದರೆ ವಾಸ್ತವವಾಗಿ ಇರುವಂತಹ ಕೆಲ ಸಿಸ್ಟಮ್ಯಾಟಿಕ್ ಪಾಲಿಸಿ ಪ್ರಾಬ್ಲಮ್ಗಳ ವಿರುದ್ಧವಾಗಿ ಈ ಪ್ರತಿಭಟನೆ ನಡೀತಾ ಇದ್ದಿದ್ದು ಆನ್ ಗ್ರೌಂಡ್. ಅದಾದ ನಂತರದಲ್ಲಿ ಸೋಷಿಯಲ್ ಮೀಡಿಯಾ ಅದನ್ನು ಓವರ್ಟೇಕ್ ಮಾಡ್ಕೊಂಡು ಹೋಯ್ತು ಅಥವಾ ಹೆಚ್ಚು ಸೌಂಡ್ ಮಾಡ್ತೋ, ಅದು ಬೇರೆಯದೇ ಚರ್ಚೆ. ಆದರೆ ಇದ್ದಿದ್ದಂತೂ ವಾಸ್ತವ ಸಮಸ್ಯೆಗಳು ಅಂದರೆ ರಿಯಲ್ ಪ್ರಾಬ್ಲಮ್. ಇದಕ್ಕೆ ನಾನು ರೀಲ್ ಮಾಡೋ ಮೂಲಕ, ವಿಡಿಯೋ ಮಾಡೋ ಮೂಲಕ ಪರಿಹಾರವನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅನ್ನೋ ನಿಲುವು ಸರಿ ಅನ್ಸುತ್ತಾ? ಇದನ್ನು ವಿರೋಧ ಮಾಡ್ತಿರೋರು ಕೂಡ ಸಮಾನ ಸಂಖ್ಯೆಯಲ್ಲಿದ್ದಾರೆ. ಮೇಡಮ್, ಇಲ್ಲ, ಒಂದು ಈ ವಿಚಾರದ ಬಗ್ಗೆ ಬಿಜೆಪಿಯ ವಕ್ತಾರನಾಗಿ ಜೊತೆಗೆ ನಾನೊಬ್ಬ ಜೆನ್ಜಿಯಾಗಿ ವಿಚಾರದ ಬಗ್ಗೆ ಹೇಳಬೇಕು ಅಂತಂದರೆ ಬಹಳ ಖುಷಿ. ಯಾಕಂದರೆ ನಿನ್ನೆ ನಮ್ಮ ಮಾನ್ಯ ಮೋಹನ್ ಭಾಗವತ್ ಜಿ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಒನ್ ಆಫ್ ದ ಮೋಸ್ಟ್ ಹಾನೆಸ್ಟ್ ಜನರೇಷನ್ ಇಸ್ ಜೆನ್ಜಿ ಅಂತ. ಅದು ಭಾಳ ವೈಯಕ್ತಿಕವಾಗಿ ನಾವು ಸ್ವಾಗತ ಮಾಡ್ತಕ್ಕಂಥದ್ದು. ನಾನು ಪರ್ಸ್ನಲಿ ಒಬ್ಬ ಜೆನ್ಜಿ ಜನ್ರೇಷನ್ಗೆ ಸೇರ್ತಕ್ಕಂಥ ಒಬ್ಬ ನಾಗರಿಕನಾಗಿ. ಆಮೇಲೆ ಪಾಯಿಂಟ್ ನಂಬರ್ 1. ಎರಡನೇ ಪಾಯಿಂಟ್ ಏನು ಅಂತಂದರೆ, ಬಹಳ ಸ್ಪಷ್ಟವಾಗಿ ನರೇಂದ್ರ ಮೋದಿ ಅವರು ಕೂಡ ನೀವು ಹೇಳಿದ್ರಿ, ರೀಲ್ಸನ್ನು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ, ಇನ್ಸ್ಟಾಗ್ರಾಮ್. ಎಸ್, ಅದು ಇಟ್ ವಾಸ್ ಟು ರೀಚ್ ಔಟ್ ಟು ದ ಆ ಜನ್ರೇಷನ್. ಅದ್ರ ಜೊತೆಗೆ ನೋಡಿ, ಅನೇಕ ಇದನ್ನೀಗ ವಿಕಸಿತ ಭಾರತ 2047 ಅನ್ನುವಂಥ ಕಲ್ಪನೆ ಏನಿದೆ, ಆ 2047 ಭಾರತಕ್ಕೆ 100 ವರ್ಷ ಆಗೋಷ್ಟೊತ್ತಿಗೆ ಈ ಜನ್ರೇಷನ್ನೇ 30, 35, 40, 45 ವರ್ಷ ಆಗಿರುತ್ತೆ. ಆ ಕಲ್ಪನೆ ಇರ್ತಕ್ಕಂಥದ್ದೇ ದೇ ಶುಡ್ ಟೇಕ್ ಅಪ್ ದ ಲೀಡ್ ಆಫ್ ದಿಸ್ ಕಂಟ್ರಿ. ಅವರೇ ನಾಯಕತ್ವವನ್ನು ವಹಿಸಬೇಕು ಎಲ್ಲ ಕ್ಷೇತ್ರಗಳಲ್ಲಂತ ಉಜ್ವಲವಾದಂಥ ಚಿಂತನೆಗಳ ಮುಖಾಂತರ ಕೂಡ ಆ ಜನ್ರೇಷನ್ ರೀಚ್ ಔಟ್ ಮಾಡ್ಲಿಕ್ಕೆ ನರೇಂದ್ರ ಮೋದಿ ಅವರು ಕೆಲಸ ಮಾಡ್ತಾರೆ. ನಾಟ್ ಓನ್ಲಿ ಥ್ರೂ ರೀಲ್ಸ್, ನಾಟ್ ಓನ್ಲಿ ಥ್ರೂ ಇನ್ಸ್ಟಾಗ್ರಾಮ್. ಇದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಆಮೇಲೆ ಬಹಳ ಪ್ರಮುಖವಾಗಿ ಇವತ್ತು ನೋಡಿ, ಒಂದು ಉದಾಹರಣೆ, ಯಾಕಂದ್ರೆ ಜೆನ್ಜಿ ಅನ್ನುವಂಥ ಕಾನ್ಸೆಪ್ಟ್ ಬಂದಾಗ ಇವತ್ತು ನಮ್ಮ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್, ದೇಶದ ಅತ್ಯದ್ಭುತವಾದಂಥ ಇಕೋಸಿಸ್ಟಮ್ ಅನ್ನ ಲೀಡ್ ಮಾಡ್ತಿರೋದೇ ಯಂಗ್ಸ್ಟರ್ಸ್. 19, 20, 25 ವರ್ಷದ ಯುವಕರಿಗೆ ಅವಕಾಶಗಳನ್ನ ಪ್ರಧಾನ ಮಂತ್ರಿ ಸರ್ಕಾರ ಮಾಡಿಕೊಡ್ತಾ ಇದೆ. 1,70,000 ಸ್ಟಾರ್ಟ್ಅಪ್ಗಳು. ಬೆಂಗಳೂರು ಇಸ್ ದ ಕ್ಯಾಪಿಟಲ್ ಸಿಟಿ ಆಫ್ ದಟ್ ಸ್ಟಾರ್ಟ್ಅಪ್ಸ್. ಅಂದ್ರೆ ಆ ಜನರೇಷನ್ಗೆ ಸಾಮಾಜಿಕ ಜಾಲತಾಣದ ಜೊತೆಗೆ ರೀಚ್ ಔಟ್ ಆಗ್ಲಿಕ್ಕೆ ಕೂಡ ಸರ್ಕಾರ ಕೆಲಸ ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 2. ಆಮೇಲೆ ಮೂರನೇ ಪಾಯಿಂಟ್ ಬಹಳ ಮುಖ್ಯವಾಗಿ, ಇಲ್ಲಿ ಕಾಂಗ್ರೆಸ್ನ ವಿಚಾರ ನಾನು ಹೇಳಲೇಬೇಕಾಗುತ್ತೆ. ಪಾಪ ರಾಹುಲ್ ಗಾಂಧಿ ಅವರು ಅವ್ರ ಪರವಾಗಿ ನಿಂತ್ಕೊಂಡ್ರು, ಎಲ್ಲವೂ ಮಾಡಿದ್ರು ಸರಿ. ಆದರೆ ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ಇಷ್ಟೇ, ಆಂಟಿ ಪೇಪರ್ ಲೀಕ್ ಬಿಲ್ ಅನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಂತ ಸಂದರ್ಭದಲ್ಲಿ ಯಾಕೆ ನೀವು ವಿರೋಧ ಮಾಡಿದ್ರಿ, ಯಾಕೆ ನೀವು ನಿಂತ್ಕೊಂಡಿಲ್ಲ? ಅದೇ ಮೇನ್ ಕೂಗಾಗಿದ್ದಂತ ಜೆನ್ಜಿ ಜನರೇಷನ್ದು. ಮತ್ತೆ ಇದೇ ಜಾರ್ಖಂಡ್ ಅಲ್ಲಿ ಬಹಳ ಅದ್ಭುತವಾಗಿ ವಿದ್ಯಾರ್ಥಿಗಳು ಹೋರಾಟವನ್ನು ಮಾಡ್ತಾ ಇದ್ರೆ ಇವತ್ತರೆಗೂ ಯಾಕೆ ಅವ್ರು ಹೋಗಲ್ಲಿ ಸಹಕಾರವನ್ನು ಕೊಡದೇ ಇರ್ತಕ್ಕಂಥ ಕೆಲಸ ಮಾಡಿದ್ರೆ? ಯಾಕೆ ಅವ್ರ ಸರ್ಕಾರ ಇದೆ? ಈ ಡಿಪ್ಲೊಮಸಿನೇ ಬೇಡ ಅಂತ ನಾವು ಹೇಳ್ತಿರೋ. ಕಾಂಗ್ರೆಸ್ನವರು ಸಿಜೆಪಿ ಅಥವಾ ಪ್ರತಿಭಟನಾಕಾರರ ಪರವಾಗಿ ಕಂಪ್ಲೀಟ್ ಆಗಿ ನಿಂತ್ರ ನಾನು ಅದನ್ನ ನಿಕೇತ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಬಟ್ ನೀವಂದ್ರಿ ಮೋಹನ್ ಭಾಗವತ್ ಅವರು ಹೇಳಿದ್ರು, ನಾನು ಕೇಳಿಸ್ಕೊಂಡೆ ಅದನ್ನ. ಇದು ಬಹಳಷ್ಟು ಆನೆಸ್ಟ್ ಜನರೇಷನ್ ಅಂತ ಹೇಳಿದ್ದು ನೀವು ಉಲ್ಲೇಖ ಮಾಡಿದ್ರಿ. ಬಟ್ ಇದೇ ರೈಟ್ ವಿಂಗ್ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲೇ ಅಲ್ವಾ ಸರ್ ಪ್ರತಿಭಟನೆ ಮಾಡ್ತಾ ಇರುವ ವಿದ್ಯಾರ್ಥಿಗಳನ್ನ ದೇಶದ್ರೋಹಿಗಳು ಅಂತ ಕರೆದಿದ್ದು, ದೇಶದ ಸಂಸ್ಕೃತಿಯ ವಿರುದ್ಧವಾಗಿ ನಿಂತವರು ಅಂತ ಕರೆದಿದ್ದು, ಹಾಗೆ ದೇಶದ ಮೂಲಭೂತ ತತ್ವಗಳನ್ನೇ ಒಪ್ಪದೇ ಇರೋ ಜನರೇಷನ್ ಅಂತ ಕರೆದಿದ್ದು. ನೀವು ನಿಮ್ಮ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತೀರಿ. RSS ಮುಖ್ಯಸ್ಥರನ್ನ ಮುಂದೆ ಬಿಟ್ಟು ಹಂಗಲ್ಲ ಹಿಂಗೆ ಅಂತೇಳಿ ಉಲ್ಟಾ ಮಾತನಾಡಿಸ್ತೀರಿ. ಮಾನ್ಯ ಮೋಹನ್ ಭಾಗವತ್ ಜಿ ಅವರು ಇನ್ನೊಂದು ವಿಚಾರವನ್ನು ಹೇಳ್ತಾರೆ. ಆ ಸಂದರ್ಭ ಅದನ್ನು ಉಲ್ಲೇಖ ಮಾಡಬೇಕಾದ್ರೆ ನಾನು ಅದನ್ನು ಕೇಳಿಸ್ಕೊಂಡೆ. ದೇರ್ ಇಸ್ ಅ ಪ್ಯಾಟ್ರನ್ ಅಂಡ್ ಬಿಹೇವಿಯರ್ ಫಾರ್ ಡೂಯಿಂಗ್ ಎನಿ ಪ್ರೊಟೆಸ್ಟ್ ಅನ್ನೋದನ್ನು ಕೂಡ ಹೇಳ್ತಾರೆ. ಹೋರಾಟ ಮಾಡೋದು ತಪ್ಪಂತಲ್ಲ, ಅದಕ್ಕೊಂದು ಪ್ಯಾಟ್ರನ್ ಇರುತ್ತೆ, ಬಿಹೇವಿಯರ್ ಇರುತ್ತೆ. ಅದನ್ನ ನಾವು ಸ್ಪಷ್ಟವಾಗಿ ಹೇಳಿದ್ದು. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಒಂದಷ್ಟು ಆಂಟಿ ನ್ಯಾಷನಲ್ ಎಲಿಮೆಂಟ್ಸು ಕೈ ಜೋಡಿಸ್ತು. ಅದನ್ನು ಬಹಳ ಸ್ಪಷ್ಟವಾಗಿ ಮೋಹನ್ ಭಾಗವತ್ ಜಿ ಅವರು ಹೇಳಿರ್ತಕ್ಕಂಥದ್ದು. ದೇರ್ ಇಸ್ ಅ ಪ್ಯಾಟ್ರನ್, ದೇರ್ ಇಸ್ ಅ ಬಿಹೇವಿಯರ್ ಅಂತಂದ್ರೆ ಅದು ಸ್ಪಷ್ಟವಾಗಿ ಏನು ಅನ್ನೋದನ್ನ ಅದೇ ಉಲ್ಲೇಖ ಮಾಡ್ತದೆ.